ತನ್ನ ಪ್ರಾಣವನ್ನು ಲೆಕ್ಕಿಸದೆ ಶತ್ರುವಿನ ಸೈನ್ಯನ ತನ್ನ ಒಣಕೆಯಿಂದ ಸದೆಬಡಿದು ವೀರಮರಣ ಹೊಂದಿದಳು ವೀರವನಿತೆ ಓಬವ್ವ. ಹುಟ್ಟಿದ್ದು ಗುಡೆಕೋಟೆಯಲ್ಲಾದರೂ ದುರ್ಗದ ಕೋಟೆಯ ಕಾವಲುಗಾರನ ಹೆಂಡತಿಯಾಗಿ ಕಾಲಿಟ್ಟಳು ದುರ್ಗದ ಕೋಟೆ. ಇಂದಿಗೂ ಎಂದಿಗೂ ಎಂದೆಂದಿಗೂ ಮರೆಯಲಾಗದು ವೀರವನಿತೆ ಓಬವ್ವನ ಚರಿತ್ರೆ. ಒಣಕೆ ಓಬವ್ವನವರ ತವರೂರಾದಂಥ ಗುಡೆಕೋಟೆಯಲ್ಲಿ ನಾನಿದ್ದೀನಿ. ಇವತ್ತು ನಮ್ಮ ಜೊತೆಯಲ್ಲಿ ಕೋಟೆನಾಡು ಗುಡೆಕೋಟೆ ಹುಡುಗ ರಾಮಾಚಾರಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಈ ಒಂದು ಕೋಟೆನ ಎಲ್ಲ ಅವರೇ ತೋರಿಸ್ತಾರೆ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಓಕೆ. ಕೋಟೆಯು ಹತ್ತಿದ ನಂತರ ಸಂಪೂರ್ಣ ಪದೆಯೊಳಗೆ ನಶಿಸಿ ಹೋಗಿರುವ ಶ್ರೀ ಆಂಜನೇಯನ ದರ್ಶನ ಮಾಡಿಕೊಂಡು ಸೂರ್ಯನ ಕಿರಣಗಳೇ ಬೆಳೆದಿರುವ ತಣ್ಣೀರಿನ ಬಾವಿ ಕಡೆ ಬಂದ್ವಿ. ಕೋಟೆಯಲ್ಲಿ ವಾಸಿಸುತ್ತಿದ್ದ ಜನರು ತಣ್ಣೀರಿನ ಹೊಂಡ, ತಣ್ಣೀರಿನ ಪುಷ್ಕರಣಿ, ತಣ್ಣೀರಿನ ಬಾವಿ ಎಂದು ಈ ಒಂದು ಬಾವಿಯ ನೀರು ಕುಡಿತಾ ಇದ್ರು. ನಾನು ಕುಡಿದು ನೋಡೋಣ ಅಂತ ಕುಡಿದ್ರೆ ತುಂಬಾನೇ ತಣ್ಣಗಿದ್ದು ತುಂಬಾನೇ ಚೆನ್ನಾಗಿದ್ವು. ಇಲ್ಲಿ ನೀವು ನೋಡ್ತಿರುವುದು ಸಿರಿಧಾನ್ಯಗಳನ್ನು ಸಂಗ್ರಹಣೆ ಮಾಡುವ ಕಣಜ. ಅಂದ್ರೆ ಒಂದೊಂದು ಕೋಣೆಯಲ್ಲಿ ರಾಗಿ, ಜೋಳ ಈ ತರ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅದೇ ತರಹದ ತುಪ್ಪದ ಕಣಜನು ಇಲ್ಲಿ ನೋಡ್ಬೋದು. ಆಗಿನ ಕಾಲದಲ್ಲಿ ಬಳಸಿದಂತ ತುಪ್ಪದ ಜಿಡ್ಡು ಇನ್ನೂ ಆರಿಲ್ಲ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ. ಈಗ ನೀವು ನೋಡುತ್ತಿರುವ ದೇವಿಯ ಹೆಸರು ಮಲ್ಯಮ್ಮ ದೇವಿ. ಈ ಒಂದು ದೇವಿಯ ದರ್ಶನ ಊರಿನ ಜನರೆಲ್ಲ ಬಂದ್ಬಿಟ್ಟು ಕಡುಬು ಮಾಡ್ಬಿಟ್ಟು ಪಾಯಸ ಮಾಡ್ಬಿಟ್ಟು ದರ್ಶನ ಮಾಡ್ಕೊಂಡು ಇಲ್ಲಿನ ಬಜರಂಗಿ ಮುಂದಿರುವ ಕಲ್ಲು ಮನಸ್ಸಲ್ಲಿ ಏನಾದ್ರೂ ಹರಕೆ ಕಟ್ಕೊಂಡು ಎತ್ತಿದ್ರೆ ಆಗೋದಿದ್ರೆ ಈ ಒಂದು ಕಲ್ಲು ಅಲಾರದಿಂದ ಎದ್ದೇಳುತ್ತೆಂದು ಇಲ್ಲಿನ ಜನರ ನಂಬಿಕೆ. ಈ ಒಂದು ಬೆಟ್ಟದ ಮೇಲೆ ಹಚ್ಚುವ ದೀಪ ಸುತ್ತಮುತ್ತ 16 ಹಳ್ಳಿಗಳಿಗೆ ಕಾಣುತ್ತೆ ಅಂತೇಳಿ ಇಲ್ಲಿನ ಜನರು ಹೇಳ್ತಾ ಇದ್ರು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇದಾಗಿತ್ತು. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.